ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ಹೇಳೋಕೆ ಹೊರಟಿರೋ ಕತೆ ಸ್ವಲ್ಪ ಬಿಸಿಯಾಗೂ ಇರುತ್ತೆ, ಸ್ವಲ್ಪ ತಿರುವು ಮುರುವಾಗೂ ಇರುತ್ತೆ. ಮದುವೆ ಆದ್ಮೇಲೆ ಮನಸ್ಸು ಬೇರೆ ಕಡೆ ಹೋದ್ರೆ ಏನಾಗುತ್ತೆ ಅನ್ನೋದೇ ಈ ಕತೆಯ ಸಾರಾಂಶ. ಒಂದು ಲೈಕ್ ಮಾಡಿ, ಬನ್ನಿ ಕತೆಗೆ ಹೋಗೋಣ. ಊರಿಗೆ ಹೊಸದಾಗಿ ಬಂದಿದ್ದಳು ಮಾಲಿನಿ. ಅವಳ ಗಂಡ ರಘು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಟೌನ್ಶಿಪ್ ಕ್ವಾರ್ಟರ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆದ್ರೆ ಮಾಲಿನಿ ಮಾತ್ರ ಒಂಟಿತನ ಅನುಭವಿಸುತ್ತಿದ್ದಳು. ರಘು ಬೆಳಗ್ಗೆ ಹೋದ್ರೆ ರಾತ್ರಿ ತಡವಾಗಿ ಬರೋದು. ಮಾಲಿನಿ ಅಡುಗೆ ಮಾಡೋದು, ಟಿವಿ ನೋಡೋದು, ಮತ್ತೆ ಮಲಗೋದು, ಇದೇ ದಿನಚರಿಯಾಗಿತ್ತು. ಒಂದು ದಿನ ಮಾಲಿನಿ ಕ್ವಾರ್ಟರ್ಸ್ ಮುಂದಿನ ಪಾರ್ಕ್ನಲ್ಲಿ ಕೂತಿದ್ದಾಗ ಒಬ್ಬ ವ್ಯಕ್ತಿ ಬಂದು ಮಾತಾಡಿಸಿದ. ಅವನ ಹೆಸರು ವಿನಯ್. ನೋಡೋಕೆ ಸಖತ್ ಹ್ಯಾಂಡ್ಸಮ್ ಆಗಿದ್ದ. ಮಾಲಿನಿ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡಿದ. ನೀವು ಹೊಸದಾಗಿ ಬಂದಿದ್ದೀರಾ? ಈ ಏರಿಯಾ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ತೋರಿಸ್ತೀನಿ ಅಂತ ಹೇಳ್ದ. ಮಾಲಿನಿ ಒಪ್ಪಿಕೊಂಡ್ಲು. ಮಾರನೇ ದಿನ ವಿನಯ್ ಮಾಲಿನಿನ ಬೈಕ್ನಲ್ಲಿ ಕರ್ಕೊಂಡು ಊರೆಲ್ಲ ಸುತ್ತಾಡಿದ. ಒಳ್ಳೆ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿಸಿದ. ಮಾಲಿನಿ ರಘು ಜೊತೆ ಮದುವೆ ಆದ್ಮೇಲೆ ಯಾವತ್ತೂ ಇಷ್ಟು ಖುಷಿಯಾಗಿರಲಿಲ್ಲ. ವಿನಯ್ ಮಾತಾಡ್ತಿದ್ರೆ ಮಾಲಿನಿ ಕಳೆದು ಹೋಗ್ತಿದ್ಲು. ಅವನ ಕಣ್ಣುಗಳಲ್ಲಿ ಏನೋ ಸೆಳೆತ ಇತ್ತು. ಆ ದಿನದಿಂದ ಮಾಲಿನಿ ಮತ್ತು ವಿನಯ್ ಪ್ರತಿದಿನ ಭೇಟಿಯಾಗೋಕೆ ಶುರು ಮಾಡಿದರು. ಪಾರ್ಕ್ನಲ್ಲಿ ಕೂತು ಮಾತಾಡೋದು, ಸಿನಿಮಾ ನೋಡೋಕೆ ಹೋಗೋದು, ಶಾಪಿಂಗ್ ಮಾಡೋದು, ಹೀಗೆ ಅವರ ಸ್ನೇಹ ಬೆಳೆಯಿತು. ಮಾಲಿನಿ ಮನಸ್ಸಿನಲ್ಲಿ ವಿನಯ್ ಬಗ್ಗೆ ಏನೋ ಒಂದು ಫೀಲಿಂಗ್ ಶುರುವಾಗಿತ್ತು. ಆದ್ರೆ ಅವಳು ಮದುವೆ ಆಗಿರೋ ಹೆಂಡತಿ ಅನ್ನೋದು ಅವಳಿಗೆ ನೆನಪಾಗ್ತಿತ್ತು. ಒಂದು ದಿನ ವಿನಯ್ ಮಾಲಿನಿನ ಒಂದು ಗುಡ್ಡದ ಮೇಲೆ ಕರ್ಕೊಂಡು ಹೋದ. ಸೂರ್ಯ ಮುಳುಗುವಾಗ ಆಕಾಶ ಕೆಂಪಾಗಿತ್ತು. ವಿನಯ್ ಮಾಲಿನಿ ಕಡೆ ತಿರುಗಿ, ಮಾಲಿನಿ, ನನಗೆ ನಿನ್ನ ಬಗ್ಗೆ ಏನೋ ಒಂಥರ ಫೀಲಿಂಗ್ ಇದೆ. ನಾನು ನಿನ್ನನ್ನು ಇಷ್ಟಪಡ್ತೀನಿ ಅಂತ ಹೇಳ್ದ. ಮಾಲಿನಿ ಶಾಕ್ ಆದಳು. ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅವಳು ವಿನಯ್ ಕಣ್ಣುಗಳಲ್ಲಿ ನೋಡಿದಳು. ಅಲ್ಲಿ ಪ್ರೀತಿ ಕಾಣಿಸ್ತಿತ್ತು. ವಿನಯ್, ಇದು ತಪ್ಪು. ನಾನು ಮದುವೆ ಆಗಿದ್ದೀನಿ. ನಾನು ನಿನ್ನನ್ನು ಪ್ರೀತಿಸಬಾರದು ಅಂತ ಮಾಲಿನಿ ಅಂದ್ಲು. ವಿನಯ್ ನಕ್ಕ, ಪ್ರೀತಿಗೆ ಸರಿ ತಪ್ಪು ಅಂತ ಏನಿಲ್ಲ ಮಾಲಿನಿ. ಅದು ತಾನಾಗಿಯೇ ಹುಟ್ಟಿಕೊಳ್ಳುತ್ತೆ ಅಂದ. ಮಾಲಿನಿ ತಲೆ ತಗ್ಗಿಸಿದಳು. ಅವಳಿಗೆ ವಿನಯ್ ಮಾತು ಸರಿ ಅನ್ನಿಸ್ತು. ಅವಳ ಮನಸ್ಸು ವಿನಯ್ ಕಡೆಗೆ ವಾಲುತ್ತಿತ್ತು. ಮಾಲಿನಿ ಮನೆಗೆ ಬಂದಾಗ ರಘು ಸೋಫಾದಲ್ಲಿ ಕುಳಿತುಕೊಂಡು ಟಿವಿ ನೋಡ್ತಿದ್ದ. ಏನ್ ಮಾಡ್ತಿದ್ದೆ ಇಷ್ಟು ಹೊತ್ತು ಅಂತ ರಘು ಕೇಳ್ದ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ ಯಾರು? ನಾನ್ ಗುರುಗಳೇ, ಕಾರ್ತಿಕ್ ಅಂತ. ಹಾ, ಕಾರ್ತಿಕ್ ಅವ್ರೆ, ಹೇಳಿ. ಅದೇ ನಾನು ಹುಡುಗಿ ವಿಚಾರದಲ್ಲಿ ನಾನು ಕಾಲ್ ಮಾಡಿದ್ದೆ ಅಲ್ಲ ನಿಮ್ಗೆ. ಎಲ್ಲ ಸರಿ ಹೋಗಿದ್ಯಾ? ಹಾ ಗುರುಗಳೇ, ನೀವು ಹೇಳೋ ತರನೇ ಆ ಹುಡುಗಿ ಮತ್ತೆ ನನ್ನ ಲೈಫಲ್ಲಿ ಬಂದು ಗುರುಗಳೇ, ನೀವು ಕೆಲವೇ ಗಂಟೆಗಳಲ್ಲಿ ಪೂಜೆಗಳನ್ನೆಲ್ಲ ಮಾಡಿ ನನಗೆ ಎಲ್ಲ ಮಾಡಿಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಗುರು, ಎಲ್ಲ ಒಳ್ಳೇದಾಗಿದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿಮ್ಮ ಯಾರು? ನಾನ್ ಗುರುಜಿ ಭವ್ಯ ಮಾತಾಡ್ತಿರೋದು. ಹಾ, ಭವ್ಯ ಅವ್ರೆ, ಹೇಳಿಮ್ಮ. ಗುರುಜಿ, ನೀವ್ ಹೇಳಿರೋ ತರ ನಾನು ಇಷ್ಟಪಟ್ಟಿದ ಹುಡುಗ ಮತ್ತೆ ಬಂದ್ರು. ನಾನ್ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನಿಮ್ಗೆ ನಾನು ಎಷ್ಟೋ ಕಡೆ ಕೇಳಿ ಪೂರ್ತಿ ದುಡ್ಡು ಕೂಡ ಕೊಟ್ಟು ಮೋಸ ಹೋಗಿದ್ದೆ ಗುರುಗಳೇ. ಆದ್ರೆ ನಿಮ್ ಮೇಲೆ ಇಟ್ಕೊಂಡಿರೋ ನಂಬಿಕೆಗೋಸ್ಕರ ನಾನು ಪೂರ್ತಿ ದುಡ್ಡು ಬೇಡ ಅಂತ ನೀವ್ ಹೇಳಿದ್ರಿ ಅಂತ ಹೇಳ್ಬಿಟ್ಟು ನನ್ ಪೂಜೆಗೆ ಅಂತ ಅರ್ಧ ದುಡ್ಡು ಕೊಟ್ಟು ನೀವ್ ಪೂಜೆ ಕೂಡ ಮಾಡ್ಕೊಟ್ಟಿದ್ರಿ. ಅವಾಗ ನನ್ಗೆ ನಿಜಕ್ಕೂ ನಂಬಿಕೆ ಬಂತು. ಕೊನೆದಾಗ ಒಂದ್ಸರಿ ಪ್ರಯತ್ನ ಮಾಡಿ ನೋಡೋಣ ಅನ್ಕೊಂಡ್ ಬಂದೆ. ನೀವ್ ಹೇಳಿರೋ ಹಾಗೇನೆ 2 ದಿನದಲ್ಲಿ ಅವ್ನ್ ಮತ್ತೆ ಬಂದ ಗುರುಗಳೇ. ನಿಜಕ್ಕೂ ತುಂಬಾನೇ ಖುಷಿ ಆಯ್ತು. ತುಂಬಾ ತುಂಬಾ ಧನ್ಯವಾದಗಳು ಗುರುಗಳೇ ನಿಮ್ಗೆ. ಈಗೆಲ್ಲ ಒಳ್ಳೇದಾಗಿದೆಯಲ್ಲಮ್ಮ ನಿಮಗೆ? ಒಳ್ಳೇದಾಗಿದೆ ಗುರುಗಳೇ. ಈ ಮಾತಾಡೋ ಆಡಿಯೋನ ಪ್ರಮೋಷನ್ ಅವಾರ್ಡ್ ಮಾಡ್ಕೊಳ್ಳಮ್ಮ ನಾನು. ಮಾಡ್ಕೊಳ್ಳಿ ಗುರುಗಳೇ. ಏನಿಲ್ಲ, ನೀವು ಹುಡುಗ ನಿಮ್ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಲ್ಲಮ್ಮ? ಚೆನ್ನಾಗಿದ್ದಾರೆ ಗುರುಗಳೇ. ಈಗ ಅವ್ರ ಫ್ಯಾಮಿಲಿಯವರು ಕೂಡ ಕಾಂಪ್ರಮೈಸ್ ಆಗಿದ್ದಾರೆ. ಅವ್ರು ನಾನು ಇಷ್ಟಪಟ್ಟಿರೋ ಹುಡುಗ ಕೂಡ ಚೆನ್ನಾಗಿದ್ದಾರೆ ನನ್ ಜೊತೆಗೆ. ರಾಯಿರ ಆಶೀರ್ವಾದ ಮತ್ತೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರ್ಲಿ ಯಾವಾಗ್ಲೂ. ಫ್ರೆಂಡ್ ಜೊತೆ ಪಾರ್ಕ್ಗೆ ಹೋಗಿದ್ದೆ ಅಂತ ಸುಳ್ಳು ಹೇಳಿದ್ಲು ಮಾಲಿನಿ. ರಘು ತಲೆ ಅಲ್ಲಾಡಿಸಿದ. ಅವನಿಗೆ ಮಾಲಿನಿ ಬಗ್ಗೆ ಸ್ವಲ್ಪನೂ ಅನುಮಾನ ಇರಲಿಲ್ಲ. ಮಾಲಿನಿ ರೂಮಿಗೆ ಹೋಗಿ ಮಲಗಿದಳು. ಅವಳಿಗೆ ನಿದ್ದೆ ಬರಲಿಲ್ಲ. ವಿನಯ್ ಹೇಳಿದ ಮಾತುಗಳು ಅವಳ ತಲೆಯಲ್ಲಿ ಓಡ್ತಿದ್ವು. ಅವಳು ತನ್ನ ಗಂಡನ ಬಗ್ಗೆ ಯೋಚಿಸಿದಳು. ರಘು ಒಳ್ಳೆ ಗಂಡ. ಆದ್ರೆ ಅವನಿಗೆ ಅವಳಿಗೋಸ್ಕರ ಟೈಮ್ ಇರಲಿಲ್ಲ. ಅವನು ಯಾವಾಗಲೂ ಕೆಲಸದ ಬಗ್ಗೆನೇ ಮಾತಾಡ್ತಿದ್ದ. ಮಾಲಿನಿ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಮರುದಿನ ಮಾಲಿನಿ ವಿನಯ್ನ ಭೇಟಿಯಾದಳು. ನಾನು ನಿನ್ನನ್ನು ಪ್ರೀತಿಸಬಾರದು, ಇದು ಸರಿ ಅಲ್ಲ ಅಂತ ಮತ್ತೆ ಹೇಳಿದ್ಲು. ವಿನಯ್ ಕೇಳಲಿಲ್ಲ. ಅವನು ಮಾಲಿನಿ ಕೈ ಹಿಡಿದು, ನಾನು ನಿನ್ನನ್ನು ಬಿಟ್ಟು ಇರಲಾರೆ, ನೀನು ನನ್ನವಳಾಗಬೇಕು ಅಂದ. ಮಾಲಿನಿ ಕಣ್ಣಲ್ಲಿ ನೀರು ಬಂತು. ಅವಳು ವಿನಯ್ ಕೈ ಬಿಡಿಸಲು ಪ್ರಯತ್ನ ಪಟ್ಟಳು. ಆದ್ರೆ ಸಾಧ್ಯವಾಗಲಿಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡು ವಿನಯ್, ನಾನು ಯೋಚಿಸಿ ಹೇಳ್ತೀನಿ ಅಂತ ಮಾಲಿನಿ ಹೇಳಿದ್ಲು. ವಿನಯ್ ಒಪ್ಪಿಕೊಂಡ.
ಮಾಲಿನಿ ಮನೆಗೆ ವಾಪಸ್ ಬಂದಳು. ಅವಳು ರಘು ಜೊತೆ ಮಾತಾಡಬೇಕು ಅಂತ ನಿರ್ಧಾರ ಮಾಡಿದ್ಲು. ರಾತ್ರಿ ಊಟ ಆದ್ಮೇಲೆ ಮಾಲಿನಿ ರಘುಗೆ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂದ್ಲು. ರಘು ಸೀರಿಯಸ್ ಆಗಿ ನೋಡಿದ. ಏನಾಯ್ತು? ಏನೋ ಪ್ರಾಬ್ಲಮ್ ಇದ್ಯಾ ಅಂತ ಕೇಳ್ದ. ಮಾಲಿನಿ 1 ನಿಮಿಷ ಸುಮ್ಮನಿದ್ದಳು. ನಂತರ ನಾನು ನಿನ್ನನ್ನು ಮದುವೆಯಾಗಿ ಖುಷಿಯಾಗಿಲ್ಲ. ನಿನಗೆ ನನ್ನಗೋಸ್ಕರ ಟೈಮ್ ಇಲ್ಲ. ನಾನು ಒಂಟಿಯಾಗಿ ಫೀಲ್ ಮಾಡ್ತೀನಿ ಅಂದ್ಲು. ರಘು ಶಾಕ್ ಆದ. ಏನ್ ಹೇಳ್ತಿದ್ದೀಯಾ ಮಾಲಿನಿ? ನಾನು ನಿನಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ. ನಿನಗೆ ಏನು ಬೇಕು ಹೇಳು, ನಾನು ಮಾಡ್ತೀನಿ ಅಂದ. ಮಾಲಿನಿ ಅತ್ತಳು. ನನಗೆ ದುಡ್ಡು ಬೇಡ, ನನಗೆ ನಿನ್ನ ಪ್ರೀತಿ ಬೇಕು, ನಿನ್ನ ಟೈಮ್ ಬೇಕು ಅಂದ್ಲು. ರಘು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅವನು ಸುಮ್ಮನೆ ಕುಳಿತುಕೊಂಡ. ಮಾಲಿನಿ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಅವಳು ಜೋರಾಗಿ ಅಳೋಕೆ ಶುರು ಮಾಡಿದಳು. ಅವಳಿಗೆ ತನ್ನ ಜೀವನ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಒಂದು ಕಡೆ ಗಂಡ, ಇನ್ನೊಂದು ಕಡೆ ಪ್ರೀತಿ. ಅವಳು ಸಿಕ್ಕಿ ಹಾಕಿಕೊಂಡಿದ್ದಳು. ಮಾರನೇ ದಿನ ಮಾಲಿನಿ ತೀರ್ಮಾನ ಮಾಡಿದ್ಲು. ಅವಳು ವಿನಯ್ ಜೊತೆ ಹೋಗೋದು ಸರಿ ಅಲ್ಲ ಅಂತ ಅವಳಿಗೆ ಅನ್ನಿಸ್ತು. ರಘು ಜೊತೆ ಮಾತಾಡಿ ಎಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ಲು. ಮಾಲಿನಿ ರಘು ಆಫೀಸ್ಗೆ ಹೋದಳು. ರಘು ತನ್ನ ಕ್ಯಾಬಿನ್ನಲ್ಲಿ ಕೆಲಸ ಮಾಡ್ತಿದ್ದ. ಮಾಲಿನಿ ಬಾಗಿಲು ತಟ್ಟಿ ಒಳಗೆ ಹೋದಳು. ರಘು ಅವಳನ್ನು ನೋಡಿ ಆಶ್ಚರ್ಯಪಟ್ಟ. ಏನ್ ವಿಷಯ? ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅಂತ ಕೇಳ್ದ. ನಾನು ನಿನ್ನ ಜೊತೆ ಮಾತಾಡಬೇಕು. ನಿನ್ನೆ ನಾನು ಹೇಳಿದ್ದಕ್ಕೆ ಸಾರಿ. ನಾನು ತಪ್ಪು ಮಾಡಿದೆ. ನೀನು ನನ್ನನ್ನು ಕ್ಷಮಿಸುವ ಅಂತ ಮಾಲಿನಿ ಹೇಳಿದ್ಲು. ರಘು ಮಾಲಿನಿ ಹತ್ತಿರ ಬಂದ. ಅವಳ ಕೈ ಹಿಡಿದುಕೊಂಡು ಮಾಲಿನಿ, ನನಗೂ ಗೊತ್ತಿದೆ ನಾನು ತಪ್ಪು ಮಾಡಿದ್ದೀನಿ ಅಂತ. ಇನ್ಮೇಲೆ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ನಿನಗೋಸ್ಕರ ಟೈಮ್ ಕೊಡ್ತೀನಿ ಅಂದ. ಮಾಲಿನಿ ಖುಷಿಯಿಂದ ರಘುನ ತಬ್ಬಿಕೊಂಡಳು. ಇಬ್ಬರೂ ಅಳುತ್ತಾ ಸಮಾಧಾನ ಆದರು. ಆ ದಿನ ಅವರು ಡಿಸೈಡ್ ಮಾಡಿದ್ರು ಇನ್ಮೇಲೆ ಒಬ್ಬರಿಗೊಬ್ಬರು ಟೈಮ್ ಕೊಡಬೇಕು ಅಂತ. ಆಮೇಲೆ ಮಾಲಿನಿ ವಿನಯ್ನ ಭೇಟಿಯಾದಳು. ನೋಡು ವಿನಯ್, ನಾನು ರಘು ಜೊತೆ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀನು ನನ್ನನ್ನು ಮರೆತು ಬಿಡು. ಇದು ನಮಗೆ ಒಳ್ಳೆಯದು ಅಂದ್ಲು. ವಿನಯ್ ಬೇಜಾರಾದ. ಆದ್ರೆ ಮಾಲಿನಿ ಮಾತಿಗೆ ಒಪ್ಪಿಕೊಂಡ. ನೀನು ಖುಷಿಯಾಗಿದ್ರೆ ಸಾಕು ಮಾಲಿನಿ ಅಂತ ಹೇಳ್ದ. ಅವತ್ತು ಮಾಲಿನಿ ಮತ್ತು ವಿನಯ್ ದೂರ ಆದರು. ಮಾಲಿನಿ ತನ್ನ ಗಂಡನ ಜೊತೆ ಹೊಸ ಜೀವನ ಶುರು ಮಾಡಿದಳು. ರಘು ಕೂಡ ಬದಲಾದ. ಅವನು ಮಾಲಿನಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕೆ ಶುರು ಮಾಡಿದ. ಇಬ್ಬರೂ ಪ್ರೀತಿಯಿಂದ ಜೀವನ ನಡೆಸಿದರು. ಆದರೆ ಕೆಲವು ತಿಂಗಳುಗಳ ನಂತರ ವಿನಯ್ ಮತ್ತೆ ಮಾಲಿನಿ ಜೀವನಕ್ಕೆ ಬಂದ. ಒಂದು ದಿನ ಮಾಲಿನಿ ಮಾರ್ಕೆಟ್ಗೆ ಹೋಗಿದ್ದಾಗ ವಿನಯ್ ಎದುರಾದ. ಹೇಗಿದ್ದೀಯಾ ಮಾಲಿನಿ ಅಂತ ಕೇಳ್ದ. ಮಾಲಿನಿ ಸ್ವಲ್ಪ ಗಾಬರಿಯಾದಳು. ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ ಅಂತ ಕೇಳಿದಳು. ವಿನಯ್ ನಕ್ಕ. ನಾನು ನಿನ್ನನ್ನು ಮರೆಯೋಕೆ ಸಾಧ್ಯನೇ ಇಲ್ಲ ಮಾಲಿನಿ. ನೀನು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರ್ತೀಯಾ ಅಂದ. ಮಾಲಿನಿ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅವಳು ಸುಮ್ಮನೆ ನಿಂತುಕೊಂಡಳು. ವಿನಯ್ ಹತ್ತಿರ ಬಂದು ಮಾಲಿನಿ ಕೈ ಹಿಡಿದ. ನಾನು ನಿನ್ನನ್ನು ಒಂದು ಕೊನೆಯ ಸಲ ನೋಡಬೇಕು ಅನ್ಕೊಂಡಿದ್ದೀನಿ. ಸಾಧ್ಯನಾ ಅಂತ ಕೇಳಿದ. ಮಾಲಿನಿ ತಕ್ಷಣ ಒಪ್ಪಿಕೊಳ್ಳಲಿಲ್ಲ. ಆದರೆ ವಿನಯ್ ಕಣ್ಣಲ್ಲಿ ಇದ್ದ ಪ್ರೀತಿ ನೋಡಿ ಅವಳಿಗೆ ಬೇಡ ಅನ್ನೋಕೆ ಆಗಲಿಲ್ಲ. ಮಾಲಿನಿ ವಿನಯ್ನ ಒಂದು ಹಳೆಯ ಮನೆಗೆ ಕರ್ಕೊಂಡು ಹೋದಳು. ಅದು ಊರ ಹೊರಗಡೆ ಇತ್ತು. ಸುತ್ತಲೂ ಯಾರೂ ಇರಲಿಲ್ಲ. ವಿನಯ್ ಮಾಲಿನಿ ಕೈ ಬಿಗಿಯಾಗಿ ಹಿಡಿದುಕೊಂಡ. ಇಬ್ಬರೂ ಮನೆಯೊಳಗೆ ಹೋದರು. ಮನೆಯೊಳಗೆ ಒಂದು ಮಲಗುವ ಕೋಣೆ ಇತ್ತು. ಬೆಡ್ ಮೇಲೆ ಹೂಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ವಿನಯ್ ಮಾಲಿನಿನ ಹತ್ತಿರಕ್ಕೆ ಎಳೆದುಕೊಂಡ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಮಾಲಿನಿ ಕಣ್ಣು ಮುಚ್ಚಿಕೊಂಡಳು. ಅವರ ನಡುವೆ ಮೌನ ಆವರಿಸಿತು. ಆ ಮೌನದಲ್ಲಿ ಏನೋ ಒಂದು ಸೆಳೆತ ಇತ್ತು. ಮಾಲಿನಿ ವಿನಯ್ನ ತಬ್ಬಿಕೊಂಡಳು. ಆಮೇಲೆ ನಾವು ಅಲ್ಲೇ ಶುರು ಮಾಡಿಕೊಂಡೆವು. ಎಂಜಾಯ್ ಮಾಡ್ತಾ ಇದ್ರಿ. ಇನ್ನಷ್ಟು ಹಾಟ್ ಕತೆಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ
ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.